ಪ್ರಜಾಕೀಯ ಈ ಒಂದು ಪದ ಕೇಳಿದ ತಕ್ಷಣ ನಮ್ಗೆಲ್ಲರಿಗೂ ನೆನಪಾಗೋದು ಒಬ್ಬ ರಿಯಲ್ ಸ್ಟಾರ್ ಅಲ್ವಾ? ಆದ್ರೆ ಅವರ ಹಿಂದೆ ಇರೋದು ಬರೀ ಒಂದು ರಾಜಕೀಯ ಆಸೆ ಅಷ್ಟೇನಾ? ಖಂಡಿತ ಇಲ್ಲ. ಅದರ ಹಿಂದೆ ಇಡೀ ನಮ್ಮ ಸಿಸ್ಟಮನ್ನೇ ಚೇಂಜ್ ಮಾಡೋವಂಥ ಒಂದು ಕ್ರಾಂತಿಕಾರಿ ಐಡಿಯಾ ಇದೆ. ಹಾಗಿದ್ರೆ ಈ ಪ್ರಜಾಕೀಯ ನಿಜವಾಗ್ಲೂ ಜನರಿಗೆ ಪವರ್ ಕೊಡುತ್ತಾ, ಅಥವಾ ಇದು ಇನ್ನೊಂದು ಪೊಲಿಟಿಕಲ್ ಗಿಮಿಕ್ ಅಷ್ಟೇನಾ? ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ. ಸಿನಿಮಾ ಸ್ಟಾರ್ಸ್ ಪಾಲಿಟಿಕ್ಸ್ಗೆ ಬರೋದು ಇದೇನೋ ಹೊಸ ವಿಷಯ ಅಲ್ಲ ನಿಜ. ಆದ್ರೆ ಇಲ್ಲಿ ಕಥೆನೇ ಬೇರೆ ಇದೆ. ಈ ನಟನ ರಾಜಕೀಯ ಆಸೆಯ ಹಿಂದೆ ಪಾಲಿಟಿಕ್ಸ್ನ ರೂಲ್ಸನ್ನೇ ಚೇಂಜ್ ಮಾಡೋ ಒಂದು ದೊಡ್ಡ ಐಡಿಯಾ ಅಡಗಿದೆ. ಏನದು ಅಂತ ತಿಳ್ಕೊಳ್ಳೋಣ. ಆದರೆ ಆ ದೊಡ್ಡ ಐಡಿಯಾ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಅದು ಹೇಗೆ ಹುಟ್ಕೊಳ್ತು ಅನ್ನೋದ್ರ ಹಿಂದೆ ಒಂದು ಇಂಟ್ರೆಸ್ಟಿಂಗ್, ಸ್ವಲ್ಪ ನಾಟಕೀಯ ಕಥೆನೇ ಇದೆ. ಅದನ್ನ ಮೊದಲು ನೋಡಬೇಕು. ಈ ಟೈಮ್ಲೈನ್ನೊಮ್ಮೆ ಗಮನಿಸಿ. 2017ರಲ್ಲಿ ಉಪೇಂದ್ರ ಕೆಪಿಜೆಪಿ ಪಕ್ಷಕ್ಕೆ ಸೇರ್ತಾರೆ. ಸೇರಿದ ತಕ್ಷಣ ಪಕ್ಷದ ಜನಪ್ರಿಯತೆ ರಾಕೆಟ್ ಥರ ಮೇಲೋಗುತ್ತೆ. ಆದರೆ ಕೆಲವೇ ತಿಂಗಳುಗಳಲ್ಲಿ ಏನಾಯ್ತು ಗೊತ್ತಾ? ಸಡನ್ ಆಗಿ ರಾಜೀನಾಮೆ. ಅಷ್ಟೇ ಅಲ್ಲ, 2018ರಲ್ಲಿ ತಾವೇ ಒಂದು ಹೊಸ ಪಕ್ಷ, ಉತ್ತಮ ಪ್ರಜಾಕೀಯ ಪಕ್ಷವನ್ನೇ ಶುರು ಮಾಡಿಬಿಡ್ತಾರೆ. ಅರೆ, ಯಾಕಿಷ್ಟು ಫಾಸ್ಟಾಗೆಲ್ಲ ನಡೆದು? ಇದರಿಂದ ಒಂದು ಪೊಲಿಟಿಕಲ್ ಮಿಸ್ಟ್ರಿ ಇತ್ತು. ಸರಿ, ಹಾಗಾದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ಪಾಪ್ಯುಲರ್ ಪಕ್ಷವನ್ನ ಯಾಕೆ ಬಿಟ್ರು? ಆ ಸಮಯದಲ್ಲಿ ಹರಿದಾಡಿದ ವದಂತಿಗಳ ಪ್ರಕಾರ ಕಾರಣ ದುಡ್ಡು. ಹೌದು, ಪಕ್ಷದಲ್ಲಿ ಇಲೆಕ್ಷನ್ ಟಿಕೆಟ್ಗಳನ್ನ ದುಡ್ಡಿಗೆ ಮಾರಾಟ ಮಾಡಲಾಗ್ತಿದೆ ಅನ್ನೋ ಒಂದು ಆರೋಪ ಗಟ್ಟಿಯಾಗಿ ಕೇಳಿಬಂತು. ಇದು ಉಪೇಂದ್ರ ಅವರ ಪ್ರಜಾಕೀಯದ ಮೂಲ ಐಡಿಯಾಗೆ ಪೂರ್ತಿ ವಿರುದ್ಧವಾಗಿತ್ತು. ಸೊ ಅವರು ಒಂದು ಎಸ್ಟಾಬ್ಲಿಷ್ಡ್ ಪಾರ್ಟಿಯನ್ನ ಬಿಟ್ಟು ಝಿಯೋದಿಂದ ಶುರು ಮಾಡಕ್ಕೆ ಡಿಸೈಡ್ ಮಾಡಿದ್ರು. ಓಕೆ, ಈಗ ಪ್ರಜಾಕೀಯ ಅನ್ನೋ ಐಡಿಯಾ ಯಾವ ಸಮಸ್ಯೆಗೆ ಪರಿಹಾರ ಕೊಡೋಕೆ ಪ್ರಯತ್ನ ಪಡ್ತಿದೆ ಅಂತ ನೋಡೋಣ. ಬಹುಶಃ ಇದು ನಾವೆಲ್ಲರೂ ಫೇಸ್ ಮಾಡ್ತಿರೋ ಒಂದು ದೊಡ್ಡ ಪ್ರಾಬ್ಲಮ್ ಇರ್ಬೋದು. ಯೋಚನೆ ಮಾಡಿ, ಅಮೆರಿಕಾದಲ್ಲಿ ಡೆಮೊಕ್ರಾಟ್ಸ್ ವರ್ಸಸ್ ರಿಪಬ್ಲಿಕನ್ಸ್ ಅಂತ ಒಂದು 2 ಪಾರ್ಟಿ ಸಿಸ್ಟಮ್ ಇದೆ. ಸರಿ, ಈಗ ಕರ್ನಾಟಕಕ್ಕೆ ಬರೋಣ. ಇಲ್ಲೇನು ಬೇರೆನಾ? ಇಲ್ಲೂ ಹೆಚ್ಚಾಡಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಲ್ವಾ? ಅಂದ್ರೆ ವೋಟ್ ಹಾಕುವಾಗ ನಮ್ಮುಂದಿರೋ ಆಯ್ಕೆಗಳು ಕೇವಲ 2 ಅನ್ನೋ ಹಾಗಿದೆ. ಇದೇ ಪರಿಸ್ಥಿತಿ ಏನಾಗಿದೆ ಅಂದ್ರೆ ವೋಟರ್ಸ್ಗೆ ಒಂದು ರೀತಿ ಬೇಸರ, ಆಯಾಸ ತಂದಿದೆ. ಕೇವಲ 2 ಆಯ್ಕೆಗಳಿದ್ದಾಗ ಜನ ಸಹಜವಾಗಿಯೇ ಒಂದು ಬದಲಾವಣೆ ಬೇಕು ಅಂತ ಬಯಸ್ತಾರೆ. ಈ 2 ದೊಡ್ಡ ಪಕ್ಷಗಳನ್ನ ಬಿಟ್ಟು ಒಂದು ಜೆನ್ಯುಯಿನ್ ಆಲ್ಟರ್ನೇಟಿವ್ ಬೇಕೇ ಬೇಕು ಅನ್ನೋ ಮಾತು ಎಲ್ಲೆಡೆ ಕೇಳಿಬರ್ತಿದೆ. ಸರಿಯಾಗಿ ಇದೇ ಸಮಸ್ಯೆಗೆ ಒಂದು ಉತ್ತರವಾಗಿ ಹುಟ್ಟಿದ್ದೇ ಪ್ರಜಾಕೀಯ. ಗಮನಿಸಿ, ಇದನ್ನ ಕೇವಲ ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಅಂತ ಅನ್ಕೋಬಾರದು. ಇದಕ್ಕಿಂತ ಹೆಚ್ಚಾಗಿ ಆಡಳಿತದ ಬಗ್ಗೆ ನಾವು ಯೋಚನೆ ಮಾಡೋ ರೀತಿಯನ್ನೇ ಬದಲಾಯಿಸೋಕೆ ಬಂದಿರೋ ಒಂದು ಹೊಸ ಸಿಸ್ಟಮ್ ಇದು. ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲು ಈಗಿರೋ ಸಿಸ್ಟಮ್ ಬಗ್ಗೆ ಮಾತಾಡೋಣ. ಇದನ್ನ ಇಂಡೈರೆಕ್ಟ್ ಡೆಮೋಕ್ರಸಿ ಅಥವಾ ಪರೋಕ್ಷ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಅಂದ್ರೆ ಏನು? ಸಿಂಪಲ್. ನಾವು 5 ವರ್ಷಕ್ಕೊಮ್ಮೆ ವೋಟ್ ಹಾಕ್ತೀವಿ, ನಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತೀವಿ. ಅಷ್ಟೇ, ನಮ್ಮ ಕೆಲ್ಸ ಅಲ್ಲಿಗೆ ಮುಗೀತು. ನೆಕ್ಸ್ಟ್ 5 ಇಯರ್ಸ್ ನಮ್ಮ ಪರವಾಗಿ ಎಲ್ಲಾ ಡಿಸಿಷನ್ ತಗೊಳ್ಳೋದು ಅವರೇ. ಆದ್ರೆ ಪ್ರಜಾಕೀಯ ಹೇಳೋದು ಡೈರೆಕ್ಟ್ ಡೆಮೋಕ್ರಸಿ ಅಥವಾ ನೇರ ಪ್ರಜಾಪ್ರಭುತ್ವದ ಬಗ್ಗೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಜನರ ಕೆಲ್ಸ ವೋಟ್ ಹಾಕೋದ್ರಿಂದ ಶುರುವಾಗುತ್ತೆ ಅಷ್ಟೇ. ನಮ್ಮ ಪಾತ್ರ ದಿನನಿತ್ಯದ ಆಡಳಿತದಲ್ಲಿ ಇರುತ್ತೆ. ಅಂದ್ರೆ ಎಲೆಕ್ಟ್ ಆದ ಲೀಡರ್ ಸುಮ್ಮನೆ ತಮ್ಗೆಷ್ಟ ಬಂದ ಹಾಗೆ ನಿರ್ಧಾರ ತಗೊಳ್ಳೋಕ್ಕಾಗಲ್ಲ. ಪ್ರತಿ ದೊಡ್ಡ ಸ್ಟೆಪ್ ತಗೊಳ್ಳೋಕ್ಕೂ ಮುಂಚೆ ಜನರ ಪರ್ಮಿಷನ್ ಕೇಳಲೇಬೇಕು. ಇದು ಕಂಪ್ಲೀಟ್ ಚೇಂಜ್ ಅಲ್ವಾ? ಈ ಟೇಬಲ್ ನೋಡಿ ವ್ಯತ್ಯಾಸ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಈಗಿರೋ ಸಿಸ್ಟಮ್ನಲ್ಲಿ ವೋಟ್ ಹಾಕಿದ ಮೇಲೆ ನಮ್ಮ ರೋಲ್ ಮುಗಿತು. ಆದರೆ ಪ್ರಜಾಕೀಯ ಮಾಡೆಲ್ನಲ್ಲಿ ನಮ್ಮ ಕೆಲಸ ಕಂಟಿನ್ಯೂಯಸ್. ಇನ್ನು ಲೀಡರ್ ಪವರ್ ನೋಡಿ, ಈಗ ಅವರು 5 ವರ್ಷಕ್ಕೆ ಆಡಳಿತಗಾರ. ಪ್ರಜಾಕೀಯದಲ್ಲಿ ಅವರು ಜನರ ಕೆಲಸಗಾರ ಅಥವಾ ಎಂಪ್ಲಾಯಿ. ಅತಿ ಮುಖ್ಯವಾದ ಪಾಯಿಂಟ್ ಅಂದ್ರೆ, ಈಗ ನಾವು ಆಡಳಿತಗಾರರನ್ನ ಆಯ್ಕೆ ಮಾಡ್ತೀವಿ. ಆದರೆ ಪ್ರಜಾಕೀಯದಲ್ಲಿ ಜನರೇ ಆಡಳಿತಗಾರರು, ಅಂದ್ರೆ ಜನರೇ ಪ್ರಭುಗಳು. ಓಕೆ, ಇದೆಲ್ಲ ಥಿಯರಿಯಲ್ಲಿ ಕೇಳಕ್ಕೆ ತುಂಬಾನೇ ಚೆನ್ನಾಗಿದೆ. ಆದರೆ ಪ್ರಾಕ್ಟಿಕಲ್ ಆಗಿ ನಿಜ ಜೀವನದಲ್ಲಿ ಇದು ಹೇಗೆ ವರ್ಕ್ ಆಗುತ್ತೆ? ಒಬ್ಬ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗೋದ್ರಿಂದ ಹಿಡಿದು ಅವರು ಜನರ ಸೇವಕನಾಗಿ ಕೆಲಸ ಮಾಡೋವರೆಗೂ ಆ ಇಡೀ ಪ್ರೊಸೆಸ್ ಹೇಗಿರುತ್ತೆ? ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಯಾಕಂದ್ರೆ ಬೇರೆ ಪಕ್ಷಗಳಿಂದಾಗೆ ಇಲ್ಲಿ ಟಿಕೆಟ್ ಕೊಡೋದು ಹೈಕಮಾಂಡ್ ಅಲ್ಲ. ಪ್ರಜಾಕೀಯದಲ್ಲಿ ಕ್ಯಾಂಡಿಡೇಟ್ ಆಗೋ ಪ್ರಾಸೆಸ್ಸೇ ಕಂಪ್ಲೀಟಾಗಿ ಡಿಫ್ರೆಂಟ್. ಹೇಗೆ ಅಂತ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ಸ್ಪರ್ಧಿಸಬೇಕು ಅನ್ನೋರು ಪಕ್ಷದಿಂದ ಸಾವಿರಾರು ಫಾರ್ಮ್ಗಳನ್ನು ತಗೋಬೇಕು. ಆಮೇಲೆ ಅವರೇ ಮನೆ ಮನೆಗೆ ಹೋಗಿ ಜನರಿಗೆ ಪ್ರಜಾಕೀಯ ಅಂದ್ರೆ ಏನು ಅಂತ ವಿವರಿಸಿ ಅವರನ್ನ ಒಪ್ಪಿಸಿ ಸಹಿ ಹಾಕಿಸ್ಬೇಕು. ಆಮೇಲೆ ಆ ಫಾರ್ಮ್ಗಳನ್ನೆಲ್ಲ ವೆರಿಫೈ ಮಾಡ್ತಾರೆ. ಎಲ್ಲ ಸೈರ್ಗಳು ಜೆನ್ಯೂನ್ ಆಗಿದ್ರೆ ಮಾತ್ರ, ಅಂದ್ರೆ ಜನರೇ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಆದ್ರೆ ಮಾತ್ರ ಆ ವ್ಯಕ್ತಿಗೆ ಟಿಕೆಟ್ ಸಿಗುತ್ತೆ. ನೋಡಿ, ಟಿಕೆಟ್ ಕೊಡೋ ಪವರ್ ಕೂಡ ಜನರ ಹತ್ರನೇ ಇದೆ.
ಇನ್ನು ಪ್ರಚಾರದ ವಿಷಯಕ್ಕೆ ಬಂದ್ರೆ ಇಲ್ಲೂ ರೂಲ್ಸ್ ತುಂಬಾನೇ ಸ್ಟ್ರಿಕ್ಟ್. ದುಡ್ಡು ಹಂಚೋ ಹಾಗೆ ಇಲ್ಲ, ಫೇಕ್ ಸಹಿ ಹಾಕ್ಸೋ ಹಾಗೆ ಇಲ್ಲ, ದೊಡ್ಡ ದೊಡ್ಡ ರ್ಯಾಲಿ, ಬ್ಯಾನರ್, ಫ್ಲೆಕ್ಸ್ ಯಾವುದಕ್ಕೂ ಅವಕಾಶ ಇಲ್ಲ. ಹಾಗಿದ್ರೆ ಪ್ರಚಾರ ಮಾಡೋದು ಹೇಗೆ? ಸಿಂಪಲ್, ಮನೆ ಮನೆಗೆ ಹೋಗಿ ತಮ್ಮ ಐಡಿಯಾಲಜಿ ಬಗ್ಗೆ ಹೇಳೋದೇ ಪ್ರಚಾರ. ಯಾಕಂದ್ರೆ ರಾಜಕೀಯದಲ್ಲಿರೋ ಭ್ರಷ್ಟಾಚಾರವನ್ನ ಬೇರು ಸಮೇತ ಕಿತ್ತಾಕೋದೇ ಇದರ ಮುಖ್ಯ ಗುರಿ. ಸರಿ, ಎಲೆಕ್ಷನ್ ಗೆದ್ಮೇಲೆ ಕಥೆ ಏನು? ಗೆದ್ದ ತಕ್ಷಣ ಆ ವ್ಯಕ್ತಿ ಲೀಡರ್ ಅಲ್ಲ, ಬದಲಾಗಿ ಜನರ ಕೆಲಸಗಾರ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ರೋಡ್ ಕಾಂಟ್ರಾಕ್ಟ್ ಕೊಡಬೇಕು ಅಂದ್ಕೊಳ್ಳಿ. ಅವರು ಸುಮ್ಮನೆ ಯಾರಿಗೂ ಕೊಡೋ ಹಾಗಿಲ್ಲ, ಅದನ್ನು ಪಬ್ಲಿಕ್ ಪೋಲ್ಗೆ ಹಾಕಬೇಕು. ಜನ ವೋಟ್ ಮಾಡಿ ಯಾವ ಕಾಂಟ್ರಾಕ್ಟರ್ ಬೆಸ್ಟ್ ಅಂತಾರೋ ಅವರಿಗೆ ಕಾಂಟ್ರಾಕ್ಟ್ ಸಿಗತ್ತೆ. ಅಂದ್ರೆ ಪ್ರತಿ ಹಂತದಲ್ಲೂ ಫೈನಲ್ ಡಿಸಿಷನ್ ಜನರದೇ. ಇಲ್ಲಿವರೆಗೂ ಕೇಳೋಕೆಲ್ಲ ತುಂಬಾನೇ ಅದ್ಭುತವಾಗಿ ಅನ್ಸುತ್ತೆ ಅಲ್ವಾ? ಆದ್ರೆ ಕಥೆಯಲ್ಲಿ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಈ ಹೊಸ ಪವರ್ ಜೊತೆಗೆ ನಮ್ಮೆಲ್ಲರ ಮೇಲೆ, ಅಂದ್ರೆ ನಾಗರಿಕರ ಮೇಲೆ ದೊಡ್ಡ ಜವಾಬ್ದಾರಿ ಕೂಡ ಬರುತ್ತೆ. ಈ ಮಾತನ್ನ ಒಮ್ಮೆ ಕೇಳಿ. ಸ್ವತಃ ಉಪೇಂದ್ರ ಅವರೇ ಹೇಳೋದು, ಪ್ರಜಾಕೀಯ ಅಂದ್ರೆ ಏನು ಅಂತ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ನಮ್ಗೆ ವೋಟ್ ಹಾಕ್ಬೇಡಿ, ನಿಮ್ಮ ವೋಟನ್ನ ವೇಸ್ಟ್ ಮಾಡಬೇಡಿ. ಶಾಕಿಂಗ್ ಅಲ್ವಾ? ಯಾವ ಪೊಲಿಟಿಷಿಯನ್ ಹೀಗೆ ಹೇಳ್ತಾರೆ? ಆದ್ರೆ ಈ ಒಂದು ಮಾತು ಜನರ ಹೊಸ ಜವಾಬ್ದಾರಿ ಎಷ್ಟು ಸೀರಿಯಸ್ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳುತ್ತೆ. ಇದರ ಅರ್ಥ ತುಂಬಾನೇ ಸ್ಪಷ್ಟ. ಪ್ರಜಾಕೀಯ ಸಿಸ್ಟಮ್ ಪ್ರಕಾರ ಎಲೆಕ್ಷನ್ ದಿನ ವೋಟ್ ಹಾಕಿದ ತಕ್ಷಣ ನಮ್ಮ ಕೆಲಸ ಮುಗಿಯಲ್ಲ, ಬದಲಾಗಿ ಅಲ್ಲಿಂದ ನಮ್ಮ ನಿಜವಾದ ಕೆಲಸ ಶುರುವಾಗುತ್ತೆ. ಹಾಗಾದ್ರೆ ಏನದು ಹೊಸ ಜವಾಬ್ದಾರಿಗಳು? ಹೇಳ್ತೀನಿ. ಸುಮ್ನೆ ವೋಟ್ ಹಾಕಿ 5 ವರ್ಷ ಸುಮ್ನೆ ಕೂರೋ ಹಾಗಿಲ್ಲ. ನಾವು ಆಯ್ಕೆ ಮಾಡಿದ ಪ್ರತಿನಿಧಿ ಸರಿಯಾಗಿ ಕೆಲಸ ಮಾಡ್ತಿದ್ದಾರಾ ಅಂತ ಸದಾ ಮಾನಿಟರ್ ಮಾಡಬೇಕು. ಮೀಟಿಂಗ್ಸ್ಗಳಲ್ಲಿ, ಪೋಲ್ಸ್ಗಳಲ್ಲಿ ಭಾಗವಹಿಸಬೇಕು. ಸರ್ಕಾರಿ ಫಂಡ್ಸ್, ಪ್ರಾಜೆಕ್ಟ್ಸ್ ಬಗ್ಗೆ ಮಾಹಿತಿ ಇಟ್ಕೋಬೇಕು. ಅಷ್ಟೇ ಅಲ್ಲ, ಅವರು ಏನಾದ್ರೂ ತಪ್ಪು ಮಾಡಿದ್ರೆ ಅವರನ್ನ ವಿರೋಧಿಸಿ ಅಧಿಕಾರದಿಂದ ಕೆಳಗಿಳಿಸೋಕೆ ಕೂಡ ಸಿದ್ಧವಾಗಿರ್ಬೇಕು. ನೋಡಿ, ಈ ಐಡಿಯಾಲಜಿಯ ಅತಿದೊಡ್ಡ ರಿಸ್ಕ್ ಇರೋದೇ ಇಲ್ಲಿ. ಒಂದ್ ವೇಳೆ ಜನರೇ ಆಕ್ಟಿವ್ ಆಗಿಲ್ಲ ಅಂದ್ರೆ, ಜನರೇ ಸುಮ್ನಾಗ್ಬಿಟ್ರೆ ಏನಾಗತ್ತೆ? ಈ ಪ್ರಜಾಕೀಯ ಫೇಲ್ ಆಗಿ ಮತ್ತೆ ಹಳೆ ರಾಜಕೀಯನೇ ಆಗ್ಬಿಡುತ್ತೆ. ಅಂದ್ರೆ ಈ ಸಿಸ್ಟಮ್ನ ಯಶಸ್ಸು ಪೂರ್ತಿಯಾಗಿ 100ಕ್ಕೆ 100ರಷ್ಟು ಜನರ ಪಾಲ್ಗೊಳ್ಳುವಿಕೆ ಮೇಲೆಯೇ ನಿಂತಿದೆ. ಹಾಗಿದ್ರೆ ಇಷ್ಟೆಲ್ಲ ರಿಸ್ಕ್, ಜವಾಬ್ದಾರಿ ಇದ್ರೂ ಈ ಇಡೀ ರಾಜಕೀಯ ಪ್ರಯೋಗ ನಮಗೆ ಕೊಡೋ ಅಲ್ಟಿಮೇಟ್ ಪ್ರಾಮಿಸ್ ಏನು, ಅತಿದೊಡ್ಡ ಭರವಸೆ ಏನು? ಬನ್ನಿ ಕೊನೆಯದಾಗಿ ಅದನ್ನು ನೋಡೋಣ. ಅದೇ ರೈಟ್ ಟು ರೀಕಾಲ್. ಇದು ಪ್ರಜಾಕೀಯದ ಅಂತಿಮ ಅಸ್ತ್ರ. ಇದರರ್ಥ ತುಂಬಾನೇ ಸಿಂಪಲ್ ಮತ್ತು ಪವರ್ಫುಲ್. ಒಬ್ಬ ಅಧಿಕಾರಿಯನ್ನ ವೋಟ್ ಹಾಕಿ ನೇಮಿಸೋ ಅಧಿಕಾರ ಜನರಿಗಿದ್ರೆ, ಅವರು ಸರಿಯಾಗಿ ಕೆಲಸ ಮಾಡದಿದ್ದಾಗ ಅವರನ್ನ ವಜಾಗೊಳಿಸೋ ಅಂದ್ರೆ ಫೈರ್ ಮಾಡೋ ಅಧಿಕಾರ ಕೂಡ ಜನರಿಗೆ ಇರಬೇಕು. ಈ ಒಂದು ಐಡಿಯಾ ಈ ಇಡೀ ಸಿದ್ಧಾಂತದ ಅತ್ಯಂತ ಸುಂದರವಾದ ಮತ್ತು ಶಕ್ತಿಶಾಲಿಯಾದ ಭಾಗ. ಕೊನೆಯದಾಗಿ ಈ ಎಲ್ಲ ವಿಶ್ಲೇಷಣೆ ನಮ್ಮನ್ನ ತಂದು ನಿಲ್ಲಿಸೋದು ಒಂದೇ ಒಂದು ಮೂಲಭೂತ ಪ್ರಶ್ನೆಗೆ. ನಿಜವಾಗ್ಲೂ ಸಾಮಾನ್ಯ ನಾಗರಿಕರು ಈ ದೇಶದ ಆಡಳಿತಗಾರರಾಗೋಕೆ, ಅಂದ್ರೆ ಪ್ರಭುಗಳು ಆಗೋಕೆ ಸಾಧ್ಯನಾ? ಈ ಒಂದು ರ್ಯಾಡಿಕಲ್ ಐಡಿಯಾ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರ್ಬೋದು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಒಮ್ಮೆ ಯೋಚಿಸ್ಬೇಕಾಗಿದೆ.